ನಮಸ್ಕಾರ. ನಾನು ತ್ರಿವೇಣಿ ಕೋಳಿ. ನಾನು KLE ಸಂಸ್ಥೆಯ ಶ್ರೀಮತಿ ಯಶೋಧಾದೇವಿ ಗಂಗಾಧರ ಕುಲಗೋಡೆ ಮಹಾವಿದ್ಯಾಲಯ ಅಥಣಿ ಇಲ್ಲಿ BEd 3ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ಒಂದು ಅವಧಿಯಲ್ಲಿ ನಾನು ಗಣಿತ ವಿಷಯದಲ್ಲಿ ಬರುವಂತಹ ಪ್ರಯೋಗಾಲಯ ಪದ್ಧತಿಯ ಕುರಿತು ತಿಳಿಸುತ್ತೇನೆ. ಮಾರ್ಗದರ್ಶಕರು ಶ್ರೀಮತಿ NC ಪಾಟೀಲ ಗುರುಮಾತೆಯರು. ಈ ಒಂದು ಅವಧಿಯಲ್ಲಿ ನಾವು ಪ್ರಯೋಗಾಲಯ ಪದ್ಧತಿಯ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಇದು ಮಾಡಿ ಕಲಿ ಮತ್ತು ವೀಕ್ಷಿಸಿ ಕಲಿ ತತ್ವವನ್ನು ಆಧರಿಸಿದೆ. ಇದು ಮೂರ್ತವಾದ ವಿಷಯಗಳಿಂದ ಆರಂಭವಾಗಿ ಅಮೂರ್ತವಾಗಿರುವುದನ್ನು ಕಂಡುಕೊಳ್ಳಲು ಉಪಯುಕ್ತವಾದುದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವ ಮಾಹಿತಿಯನ್ನು ಸ್ವೀಕರಿಸುವವರಲ್ಲ, ಬದಲಾಗಿ ಪ್ರಾಯೋಗಿಕವಾಗಿ ಚಟುವಟಿಕೆಗಳ ಮೂಲಕ ಕಲಿಯುತ್ತಾರೆ. ಈ ಒಂದು ಪ್ರಯೋಗಾಲಯ ಪದ್ಧತಿ ಏನಪ್ಪ ಅಂದ್ರೆ ಮಾಡಿ ಕಲಿ ಮತ್ತು ವೀಕ್ಷಿಸಿ ಕಲಿ ತತ್ವವನ್ನು ಆಧರಿಸಿದೆ. ಅದೇ ರೀತಿ ಇದು ಮೂರ್ತವಾದ ವಿಷಯಗಳಿಂದ ಆರಂಭವಾಗಿ ಅಮೂರ್ತವಾದ ವಿಷಯದ ಕಡೆಗೆ ಸಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ಸ್ವಯಂ ಅನುಭವವನ್ನು ಪ್ರಯೋಗ ಮಾಡಿ ಪಡೆದುಕೊಳ್ತಾರಂತ ಹೇಳ್ಬೋದು. ಅದೇ ರೀತಿ ಇದು ವಿದ್ಯಾರ್ಥಿಗಳು ಗಣಿತೀಯ ಅಂಶಗಳನ್ನು ಸಂಶೋಧಿಸುವುದನ್ನು ಒಳಗೊಳ್ಳುತ್ತದೆ. ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇದು ಒಂದು ಪ್ರಯೋಗಾಲಯ ಪದ್ಧತಿಯಲ್ಲಿ ಪ್ರಯೋಗವನ್ನು ಮಾಡಿ ನೋಡೋದ್ರಿಂದ ಗಣಿತದ ಅಂಶಗಳನ್ನು ಕುರಿತು ಸಂಶೋಧನೆ ಮಾಡಬಹುದು. ಅದೇ ರೀತಿ ಉದಾಹರಣೆಗೆ ಗಣಿತದ ಮಾದರಿಗಳನ್ನು ತಯಾರಿಸುವುದು, ಅದೇ ರೀತಿ ರೇಖಾಗಣಿತದಲ್ಲಿ ರಚನೆಗಳು ಇತ್ಯಾದಿ ಅಂಶಗಳನ್ನು ನಾವು ಸಂಶೋಧನೆ ಮಾಡಬಹುದು. ಈ ಒಂದು ಚಿತ್ರಣದಲ್ಲಿ ನಾವು ಗಣಿತದ ಪ್ರಯೋಗಾಲಯವನ್ನು ನೋಡಬಹುದು. ಅದೇ ರೀತಿ ಇಲ್ಲಿಯೂ ಸಹ ಮಕ್ಕಳು ಪ್ರಯೋಗಾಲಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿರುವುದನ್ನು ನೋಡಬಹುದು. ಅದೇ ರೀತಿ ಪ್ರಯೋಗಾಲಯ ಪದ್ಧತಿಯ ಅರ್ಥ. ಗಣಿತ ವಿಷಯದಲ್ಲಿ ಬರುವ ಸಮಸ್ಯೆಗಳಿಗೆ ಆಧಾರ ಕಲ್ಪನೆಗಳ ನಿಖರತೆಯನ್ನು ನಿರ್ಧರಿಸಲು ಅನುಸರಿಸುವ ವಿಧಾನವೇ ಪ್ರಯೋಗಾಲಯ ಪದ್ಧತಿ. ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಆಧಾರ ಮತ್ತು ಕಲ್ಪನೆಗಳ ಕುರಿತು ನಿಖರತೆಯನ್ನು ನಿರ್ಧರಿಸುವ ಒಂದು ವಿಧಾನ ಅಂತ ಹೇಳ್ಬೋದು. ಅದೇ ಪ್ರಯೋಗಾಲಯ ಪದ್ಧತಿ. ಅದೇ ರೀತಿ ಪ್ರಯೋಗಾಲಯ ಪದ್ಧತಿಯ ಉದ್ದೇಶಗಳು. ಈ ಒಂದು ಪ್ರಯೋಗಾಲಯ ಪದ್ಧತಿಯು ಅನೇಕ ಉದ್ದೇಶಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಮೊದಲನೆಯದಾಗಿ ಮಕ್ಕಳಲ್ಲಿ ಸೃಜನಶೀಲ ವಿಚಾರಧಾರೆಯನ್ನು ಬೆಳೆಸುವುದು. ಈ ಒಂದು ಪದ್ಧತಿಯಿಂದ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಸೃಜನಶೀಲ ವಿಚಾರಧಾರೆ ಅನ್ನೋದು ಬೆಳೀತದ. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಯುಕ್ತಿಯ ಕೌಶಲ್ಯಗಳನ್ನು ಬೆಳೆಸುವುದು. ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಯುಕ್ತಿಯ ಕೌಶಲ್ಯಗಳು ಕೂಡ ಬೆಳಿತಾವ. ಅದೇ ರೀತಿ ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು. ಈ ಒಂದು ಪ್ರಯೋಗಾಲಯ ಪದ್ಧತಿಯಿಂದಾಗಿ ಮಕ್ಕಳು ಸ್ವಾವಲಂಬಿಗಳಾಗ್ತಾರ. ಅದೇ ರೀತಿ ಮಕ್ಕಳಿಗೆ ಸಮಸ್ಯೆ ಬಿಡಿಸುವುದಕ್ಕೆ ತರಬೇತಿ ಕೊಡುವುದು. ಮಕ್ಕಳಿಗೆ ಏನಪ್ಪ ಅಂದ್ರೆ ಅನೇಕ ಗಣಿತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಬಿಡಿಸುವುದನ್ನು ತರಬೇತಿ ನೀಡುವುದು ಯಾವುದಪ್ಪ ಅಂದ್ರೆ ಈ ಒಂದು ಪ್ರಯೋಗಾಲಯ ಪದ್ಧತಿ. ಅದೇ ರೀತಿ ಮಕ್ಕಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ಸಿದ್ಧಗೊಳಿಸುವುದು. ಮಕ್ಕಳನ್ನ ಏನಪ್ಪ ಅಂದ್ರೆ ಪ್ರಾಯೋಗಿಕ ಪರೀಕ್ಷೆಗೆ ರೆಡಿ ಮಾಡ್ತದ ಅಥವಾ ಸಿದ್ಧಗೊಳಿಸ್ತದ ಅಂತ ಹೇಳ್ಬೋದು. ಅದೇ ರೀತಿ ಪ್ರಯೋಗಾಲಯ ಪದ್ಧತಿಯ ಗುಣಲಕ್ಷಣಗಳು. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬೆಳೆಯುವುದು. ಈ ಒಂದು ಪ್ರಯೋಗಾಲಯ ಪದ್ಧತಿಯಿಂದ ಮಕ್ಕಳಲ್ಲಿ ಆಸಕ್ತಿ ಅನ್ನೋದು ಬೆಳೀತದ. ಅದೇ ರೀತಿ ಮತ್ತೊಂದು ಪ್ರಮುಖ ಗುಣಲಕ್ಷಣ, ಪುಸ್ತಕದಲ್ಲಿ ಬರೆದಿರುವ ವಿಷಯವನ್ನು ಪ್ರಯೋಗ ಮಾಡುವರು. ಮಕ್ಕಳು ಏನಪ್ಪ ಅಂದ್ರೆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ವಿಷಯದ ಕುರಿತು ಪ್ರಯೋಗ ಮಾಡಿ ನೋಡ್ತಾರ. ಅದೇ ರೀತಿ ವಿದ್ಯಾರ್ಥಿಗಳು ಉಪಕರಣಗಳ ಬಳಕೆಯ ಬಗ್ಗೆ ತಿಳಿಯುವರು. ಅನೇಕ ಉಪಕರಣಗಳ ಬಳಕೆಯ ಬಗ್ಗೆ ವಿದ್ಯಾರ್ಥಿಗಳು ಈ ಒಂದು ಪ್ರಯೋಗಾಲಯ ಪದ್ಧತಿಯಲ್ಲಿ ತಿಳಿದುಕೊಳ್ತಾರ. ಅದೇ ರೀತಿ ಮತ್ತೊಂದು ಪ್ರಮುಖ ಗುಣಲಕ್ಷಣ, ವಿದ್ಯಾರ್ಥಿಗಳೊಡನೆ ಸಹಕಾರದಿಂದ ಕಾರ್ಯ ಮಾಡುವರು. ತಮ್ಮ ಸಹಪಾಠಿಗಳೊಂದಿಗೆ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಸಹಕಾರ ಮನೋಭಾವದಿಂದ ಕಾರ್ಯವನ್ನು ಮಾಡ್ತಾರೆ. ಅದೇ ರೀತಿ ಪ್ರಯೋಗಾಲಯ ಪದ್ಧತಿಯ ಹಂತಗಳು. ಈ ಒಂದು ಪ್ರಯೋಗಾಲಯ ಪದ್ಧತಿಯು ಅನೇಕ ಹಂತಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಮೊದಲನೇದಾಗಿ ಪ್ರಯೋಗದ ಹೇಳಿಕೆ. ಆ ಒಂದು ಪ್ರಯೋಗದ ಹೇಳಿಕೆ ನೀಡೋದು ಕೂಡ ಒಂದು ಪ್ರಮುಖ ಹಂತ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಹಂತ ಪ್ರಯೋಗದ ಉಪಕರಣಗಳ ಪರಿಚಯ ಮತ್ತು ಜೋಡಣೆ. ಪ್ರಯೋಗದಲ್ಲಿ ಬಳಸ್ತಕ್ಕಂಥ ಅನೇಕ ಉಪಕರಣಗಳನ್ನು ಪರಿಚಯ ಮಾಡುವುದು ಮತ್ತು
ಅವುಗಳ ಜೋಡಣೆ ಮಾಡೋದು ಕೂಡ ಒಂದು ಪ್ರಮುಖ ಹಂತ. ಅದೇ ರೀತಿ ಮತ್ತೊಂದು ಪ್ರಮುಖ ಹಂತ ಪ್ರಯೋಗದ ಪ್ರಾತ್ಯಕ್ಷಿಕೆ. ಪ್ರಯೋಗದ ಕುರಿತು ಪ್ರಾತ್ಯಕ್ಷಿಕ ಅನುಭವವನ್ನು ನೀಡೋದು ಕೂಡ ಒಂದು ಪ್ರಮುಖ ಹಂತ ಅಂತ ಹೇಳ್ಬೋದು. ಅದೇ ರೀತಿ ಮತ್ತೊಂದು ಹಂತ ಸ್ವಯಂ ಪ್ರಯೋಗಕ್ಕೆ ಅವಕಾಶ ನೀಡುವುದು. ಸ್ವಯಂ ಪ್ರಯೋಗ ಮಾಡೋದಕ್ಕೆ ಮಕ್ಕಳಿಗೆ ಅವಕಾಶ ನೀಡೋದು ಕೂಡ ಒಂದು ಹಂತ. ಅದೇ ರೀತಿ ವಿಶ್ಲೇಷಣೆ, ಚರ್ಚೆ ಮತ್ತು ನಿರ್ಣಯ. ಆ ಒಂದು ಪ್ರಯೋಗದ ಕುರಿತು ವಿಷಯದ ವಿಶ್ಲೇಷಣೆ ಮಾಡೋದು, ಅದನ್ನು ಮಕ್ಕಳೊಂದಿಗೆ ಚರ್ಚೆ ಮಾಡೋದು, ಅದೇ ರೀತಿ ಒಂದು ಕೊನೆಯದಾಗಿ ನಿರ್ಣಯಕ್ಕೆ ಬರೋದು ಕೂಡ ಒಂದು ಪ್ರಮುಖ ಹಂತ. 6ನೇ ಒಂದು ಹಂತ ದಾಖಲಾತಿ. ಈ ಒಂದು ಪ್ರಯೋಗದಲ್ಲಿ ಮೊದಲಿನಿಂದಲೂ ಹಿಡಿದು ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳ ಕುರಿತು ದಾಖಲೆ ಮಾಡೋದು ಕೂಡ ಒಂದು ಪ್ರಮುಖ ಹಂತ. ಪ್ರಯೋಗಾಲಯ ಪದ್ಧತಿಯ ಗುಣಗಳು. ಈ ಒಂದು ಪ್ರಯೋಗಾಲಯ ಪದ್ಧತಿಯು ಅನೇಕ ಗುಣಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಮೊದಲನೆಯದಾಗಿ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ಪ್ರಯೋಗ ಕೌಶಲ್ಯ ಬೆಳೆಸುವುದು. ಈ ಒಂದು ಪ್ರಯೋಗಾಲಯ ಪದ್ಧತಿ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಪ್ರಯೋಗ ಮಾಡುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ತದೆ. ಅದೇ ರೀತಿ ಇದು ಮಾಡುತ್ತಾ ಕಲಿ ತತ್ವಕ್ಕೆ ಅನುಗುಣವಾಗಿದೆ. ಈ ಒಂದು ಪ್ರಯೋಗಾಲಯ ಪದ್ಧತಿ ಏನಪ್ಪ ಅಂದ್ರೆ ಮಾಡುತ್ತಾ ಕಲಿ ತತ್ವಕ್ಕೆ ಅನುಗುಣವಾಗಿದೆ. ಮಕ್ಕಳಿಲ್ಲಿ ಮಾಡಿ ಕಲಿತಾರಂತ ಹೇಳ್ಬೋದು. ಅದೇ ರೀತಿ ಮತ್ತೊಂದು ಗುಣ, ಇದು ವೈಜ್ಞಾನಿಕ ಪದ್ಧತಿಯಾಗಿದೆ. ಈ ಒಂದು ಪ್ರಯೋಗಾಲಯ ಪದ್ಧತಿ ವೈಜ್ಞಾನಿಕ ಪದ್ಧತಿ ಅಂತ ಹೇಳಬಹುದು. ಅದೇ ರೀತಿ ಮತ್ತೊಂದು ಗುಣ, ಇದು ತಾರ್ಕಿಕ ವಿಷಯಗಳನ್ನು ಪ್ರಯೋಗದ ಮೂಲಕ ದೃಢೀಕರಿಸುವುದು. ಶಿಕ್ಷಕರೇ ಆಗಲಿ ಅಥವಾ ವಿದ್ಯಾರ್ಥಿಗಳೇ ಆಗಲಿ ತರ್ಕಬದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಅನೇಕ ವಿಷಯಗಳನ್ನು ಪ್ರಯೋಗ ಮಾಡಿ ಒಂದು ದೃಢೀಕರಣವನ್ನು ಮಾಡಬಹುದು ಅಂತ ಹೇಳ್ಬೋದು. ಅದೇ ರೀತಿ ಮತ್ತೊಂದು ಪ್ರಮುಖ ಗುಣ, ಇದರಿಂದ ಆಲೋಚನಾ ಶಕ್ತಿ ಮತ್ತು ವಿಚಾರ ಮನೋಭಾವ ಬೆಳೆಯುವುದು. ಈ ಒಂದು ಪ್ರಯೋಗಾಲಯ ಪದ್ಧತಿಯಿಂದ ಮಕ್ಕಳಲ್ಲಿ ಆಲೋಚನಾ ಶಕ್ತಿ ಮತ್ತು ವಿಚಾರ ಮನೋಭಾವ ಅನ್ನೋದು ಬೆಳೀತದೆ. ಅದೇ ರೀತಿ ಇದರಿಂದ ನಿಖರವಾದ ಮಾಹಿತಿ ಮತ್ತು ಉತ್ತರ ದೊರೆಯುತ್ತದೆ. ಈ ಒಂದು ಪ್ರಯೋಗಾಲಯ ಪದ್ಧತಿಯಿಂದ ಗಣಿತದ ಹಲವಾರು ಸಮಸ್ಯೆಗಳ ಕುರಿತು ನಿಖರವಾದ ಮಾಹಿತಿ ಮತ್ತು ಒಂದು ನಿಖರವಾದ ಉತ್ತರ ಅನ್ನೋದು ದೊರೀತದ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಪದ್ಧತಿಯಿಂದ ವಿದ್ಯಾರ್ಥಿಗಳಲ್ಲಿ ವಿಷಯದ ಕುರಿತು ಆಸಕ್ತಿ ಹೆಚ್ಚುವುದು. ಈ ಒಂದು ಪ್ರಯೋಗಾಲಯ ಪದ್ಧತಿಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆಯಾ ವಿಷಯದ ಕುರಿತು ಆಸಕ್ತಿ ಮನೋಭಾವ ಅನ್ನೋದು ಹೆಚ್ಚುತ್ತದೆ. ಅದೇ ರೀತಿ ಮತ್ತೊಂದು ಪ್ರಮುಖ ಗುಣ, ಇದು ವಸ್ತುನಿಷ್ಠ ವಿಧಾನವಾಗಿದೆ. ಇವು ಒಂದಿಷ್ಟು ಈ ಒಂದು ಪ್ರಯೋಗಾಲಯ ಪದ್ಧತಿಯ ಗುಣಗಳು. ಅದೇ ರೀತಿ ಈ ಒಂದು ಪ್ರಯೋಗಾಲಯ ಪದ್ಧತಿಯು ಒಂದಿಷ್ಟು ಅವಗುಣಗಳನ್ನು ಸಹ ಒಳಗೊಂಡಿದೆ. ಅವುಗಳಲ್ಲಿ ಮೊದಲನೇದಾಗಿ ಈ ಪದ್ಧತಿ ತುಂಬ ವೆಚ್ಚದಾಯಕವಾಗಿದೆ. ಈ ಪದ್ಧತಿ ಏನಪ್ಪ ಅಂದ್ರೆ ತುಂಬ ವೆಚ್ಚದಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಯೋಗಾಲಯ ಮಾಡಬೇಕಾಗಿರೋದ್ರಿಂದ ಅನೇಕ ಉಪಕರಣಗಳ ಅವಶ್ಯಕತೆ ಇರೋದರಿಂದ ಇದು ವೆಚ್ಚದಾಯಕವಾಗಿದೆ. ಅದೇ ರೀತಿ ಮತ್ತೊಂದು ಪ್ರಮುಖ ಅವಗುಣ, ಇಲ್ಲಿ ಪ್ರಯೋಗಾಲಯಗಳ ಕೊರತೆ ಇರ್ತದೆ. ಕೆಲವೊಂದು ಶಾಲೆಗಳಲ್ಲಿ ಪ್ರಯೋಗಾಲಯಗಳು ಇಲ್ಲದೇ ಇರೋದು ಕೂಡ ಒಂದು ಪ್ರಮುಖ ಅವಗುಣ ಅಂತ ಹೇಳ್ಬೋದು. ಅದೇ ರೀತಿ ಮತ್ತೊಂದು ಅವಗುಣ, ತರಬೇತಿ ಹೊಂದಿರುವ ಶಿಕ್ಷಕರ ಕೊರತೆ. ಕೆಲವೊಂದಿಷ್ಟು ಶಾಲೆಗಳಲ್ಲಿ ತರಬೇತಿ ಹೊಂದಿರುವ ಶಿಕ್ಷಕರು ಇಲ್ಲದೇ ಇರೋದು ಕೂಡ ಒಂದು ಪ್ರಮುಖ ಅವಗುಣ ಅಂತ ಹೇಳಬಹುದು. ಅದೇ ರೀತಿ ಉಪಕರಣಗಳ ಕೊರತೆ. ಈ ಪ್ರಯೋಗಾಲಯವನ್ನು ಕೈಗೊಳ್ಳಲು ಅನೇಕ ಉಪಕರಣಗಳು ಬೇಕಾಗಿರೋದ್ರಿಂದ ಉಪಕರಣಗಳ ಕೊರತೆಯು ಸಹ ಒಂದು ಪ್ರಮುಖ ಅವಗುಣ ಅಂತ ಹೇಳಬಹುದು. ಮತ್ತೊಂದು ಪ್ರಮುಖ ಅವಗುಣ, ಈ ಪದ್ಧತಿಯಲ್ಲಿ ವೆಚ್ಚದಾಯಕ ಉಪಕರಣಗಳು ಬೇಕಾಗುತ್ತವೆ. ಈ ಒಂದು ಪ್ರಯೋಗ ಕೈಗೊಳ್ಳಲು ಅನೇಕ ವೆಚ್ಚದಾಯಕ ಉಪಕರಣಗಳು ಬೇಕಾಗಿರುತ್ತವೆ. ಅದು ಕೂಡ ಒಂದು ಪ್ರಮುಖ ಅವಗುಣ. ಅದೇ ರೀತಿ ಈ ಪದ್ಧತಿಯಿಂದ ಪಠ್ಯಕ್ರಮ ಮುಗಿಯುವುದಿಲ್ಲ. ಈ ಒಂದು ಪದ್ಧತಿಯಿಂದ ಶಾಲೆಯಲ್ಲಿ ಅಥವಾ ಆ ತರಗತಿಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮ ಮುಗಿಯುವುದಿಲ್ಲ. ಆದ್ದರಿಂದ ಇದು ಕೂಡ ಒಂದು ಪ್ರಮುಖ ಅವಗುಣ. ಮತ್ತೊಂದು ಪ್ರಮುಖ ಅವಗುಣ, ಈ ಪದ್ಧತಿ ಮಾಡಲು ಸಮಯ ಹೆಚ್ಚು ಬೇಕಾಗುವುದು. ಈ ಒಂದು ಪದ್ಧತಿಯನ್ನು ಶಾಲೆಯಲ್ಲಿ ಕೈಗೊಳ್ಳಲು ಸಮಯವು ಹೆಚ್ಚು ಬೇಕಾಗಿರೋದ್ರಿಂದ ಇದು ಕೂಡ ಒಂದು ಅವಗುಣ. ಅದೇ ರೀತಿ ಈ ಪದ್ಧತಿಯನ್ನು ಶಾಲಾ ವೇಳಾಪತ್ರಿಕೆಯಲ್ಲಿ ಅಳವಡಿಸುವುದು ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಶಾಲೆಯಲ್ಲಿ ಅನೇಕ ವಿಷಯಗಳು ಸಹ ಇರೋದರಿಂದ ಆ ಒಂದು ಶಾಲೆಯ ವೇಳಾಪತ್ರಿಕೆಯಲ್ಲಿ ಈ ಒಂದು ಪ್ರಯೋಗಾಲಯ ಪದ್ಧತಿಯನ್ನು ಸಹ ಅಳವಡಿಸುವುದು ಕಷ್ಟ ಅಂತ ಹೇಳ್ಬೋದು. ಈ ಒಂದು ತರಗತಿಯಲ್ಲಿ ನಾವು
ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಪ್ರಯೋಗಾಲಯ ಪದ್ಧತಿಯ ಅರ್ಥ, ಗುಣಲಕ್ಷಣಗಳು, ಅದೇ ರೀತಿ ಈ ಒಂದು ಪ್ರಯೋಗಾಲಯ ಪದ್ಧತಿಯ ಹಂತಗಳು, ಅದೇ ರೀತಿ ಪ್ರಯೋಗಾಲಯ ಪದ್ಧತಿಯ ಉದ್ದೇಶಗಳು, ಗುಣಗಳು ಮತ್ತು ಅವಗುಣಗಳ ಬಗ್ಗೆ ತಿಳಿದುಕೊಂಡೆವು. ಈಗ ನಾವು ಧನ್ಯವಾದಗಳು.